ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे। सिद्धारूढमहं भजे। ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ನಿರ್ವಾಣ ಷಟ್ಕ ಸ್ತೋತ್ರದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ಮಾಡ್ತಾ ಇದ್ದಾರೆ. ನ ಮೃತ್ಯುರ್ನ ಶಂಕಾ ನ ಮೇ ಜಾತಿ ಭೇದ ಪಿತಾ ನೈವ ಮೇನೈವ ಮಾತಾ ಚ ಜನ್ಮ ನ ಬಂಧುರ್ನ ಮಿತ್ರಂ ಗುರುರ್ನೈವ ಶಿಷ್ಯ ಚಿದಾನಂದರೂಪ ಶಿವೋಹಂ ಶಿವೋಹಂ. ಈ ಒಂದು ಶ್ಲೋಕದೊಳಗೆ ಒಂದು ಮೃತ್ಯುವಾಗಲಿ, ಜಾತಿಯಾಗಲಿ, ತಂದೆಯಾಗಲಿ, ತಾಯಿಯಾಗಲಿ, ಜನ್ಮವಾಗಲಿ, ಬಂಧುವಾಗಲಿ, ಮಿತ್ರ, ಗುರು ಅಥವಾ ಶಿಷ್ಯ, ಇದು ಯಾವುದೂ ನನಗೆ ಇಲ್ಲ ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ಇಲ್ಲಿ ಆಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ. ನನಗೆ ಮೃತ್ಯುವಿನ ಒಂದು ಭಯ ಅನ್ನುವಂಥದ್ದು, ಶಂಕೆ ಅನ್ನುವಂಥದ್ದು ಅದೇನು ಅಂತಂದರೆ ಇಲ್ಲ ಅಂತ ಹೇಳಿದರು. ಯಾಕೆ ಅಂತಂದರೆ ನಾನು ಎಂದೂ ಜನ್ಮವನ್ನು ಪಡೆದಿಲ್ಲ ಅಂತ, ನಾ ಎಂದೂ ಹುಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ಅಂಥೇಳಿ ಗೀತೆಯಲ್ಲಿ ಕೂಡ ಭಗವಂತ ಬಹು ಸುಂದರವಾಗಿ ನಮಗೆ ಉಪದೇಶವನ್ನು ನೀಡ್ತಾ ಇದ್ದಾನೆ. ಈ ಆತ್ಮ ಎಂದಿಗೂ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ ಅಂತ. ಈ ಆತ್ಮ ಮೊದಲು ಇದ್ದವ ಅಂತ ಅನ್ನಿಸ್ಕೊಂಡು ಆಮೇಲೆ ಇಲ್ಲದವನು ಆಗುವುದಿಲ್ಲ. ಅಂದರೆ ಈ ಆತ್ಮದವನು ಇವ ಹುಟ್ಟಿಲ್ಲದವದಾನ ಮತ್ತು ಸಾವಿಲ್ಲದವ ಅದಾನ ಅಂತ ಹೇಳ್ತಾರೆ. ಅದಕ್ಕೆ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ. ಆದ್ದರಿಂದ ಅಜಃ ನಿತ್ಯಃ ಶಾಶ್ವತಃ ಅಯಂ ಪುರಾಣಃ ಅಂತ ಹೇಳಿದರು. ಅಂದರೆ ಇವನು ಯಾವಾಗಲೂ ಇದ್ದವನು. ಅಜ ಅಂದರೆ ಇವನು ಹುಟ್ಟಿಲ್ಲದವನು, ನಿತ್ಯ ಅಂದ್ರೇನು ಎಲ್ಲ ಕಾಲದಲ್ಲಿ ಇದ್ದವನು ಅಂತ. ಇವನು ಶಾಶ್ವತನಾಗಿದ್ದಾನೆ. ಇವನು ಪುರಾತನಃ ಅಂದರೆ ಪುರಾಣ ಅಂದ್ರೇನು ಪುರಾತನದಿಂದಲೂ ಇದ್ದವನು ಅಂತ. ನ ಹನ್ಯತೆ ಹನ್ಯಮಾನೇ ಶರೀರೇ ಅಂತ ಹೇಳಿದರು. ಅಂದರೆ ಈ ಶರೀರ ಅನ್ನುವಂಥದ್ದು ಇದು ನಾಶ ಆದ್ರೂ ಕೂಡ, ಇದನ್ನು ಕೊಂದು ಹಾಕಿದ್ರೂ ಕೂಡ ಆತ್ಮ ಅವನು ಸಾಯ್ತಾನೇನು ಅಂತಂದರೆ ಅವನು ಸಾಯುವುದಿಲ್ಲ. ಏಕೆಂದರೆ ಆತ್ಮ ಈ ದೇಹಕ್ಕಿಂತಲೂ ಭಿನ್ನದಾನ, ಅವನು ಜನ್ಮ ಮರಣ ರಹಿತನದಾನ. ಹೀಗಾಗಿ ನನಗೆ ಮೃತ್ಯುವಿನ ಒಂದು ಶಂಕೆ ಅನ್ನುವಂಥದ್ದು ಅದೇನು ಅಂತಂದ್ರೆ ಇಲ್ಲ. ಯಾಕೆ ನಾನು ಪ್ರತ್ಯೇಕಾತ್ಮನೇ ಆಗಿದ್ದೇನೆ, ನಾನು ದೇಹವಲ್ಲ. ನಾನು ದೇಹ ಆಗಿದ್ದರೆ ನನಗೆ ಹುಟ್ಟದ ಅಥವಾ ಸಾವು ಅದ ಅಂತ ಹೇಳ್ಬೋದಾಗಿತ್ತು. ನಾನು ನಿರ್ದೇಹಿಯಾಗಿದ್ದೇನೆ, ನನಗೆ ದೇಹವೇ ಇಲ್ಲದ್ದರಿಂದ
ನಾನು ಯಾವಾಗಲೂ ಇರುವುದರಿಂದ ಅದಕ್ಕೆ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣನೇ ನಾನಾಗಿದ್ದೀನಿ. ಸಚ್ಚಿದಾನಂದ ಸ್ವರೂಪನೇ ನಾನಾಗಿರುವುದರಿಂದ ನನಗೆ ಯಾವತ್ತೂ ಮರಣ ಅನ್ನುವಂಥದ್ದಿಲ್ಲ. ಭೀಷಾ ಅಸ್ಮಾದ್ವಾ ತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾದಿಂದ್ರಶ್ಚ ಅಗ್ನಿಶ್ಚ ಮೃತ್ಯುರ್ಧಾವತಿ ಪಂಚಮ. ಯಾವ ಉಪನಿಷತ್ನ ಮಂತ್ರದಲ್ಲಿ ಕೂಡ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ವಾಯುದೇವ ಈ ಲೋಕದೊಳಗೆ ಜಗತ್ತಿನೊಳಗೆ ಗಾಳಿಯನ್ನು ಬೀಸಬೇಕಾದ್ರೂ ಕೂಡ ಆತ್ಮನ ಭಯದಿಂದಲೇ ಬೀಸ್ತಾ ಇದ್ದಾನಂತ. ನಾನು ಬೀಸುವುದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ನನ್ನ ಮೇಲೆ ಪರಮಾತ್ಮ ಕುಪಿತನಾದಾನು ಅಂತ ತಿಳ್ಕೊಂಡು ಆ ಪರಮಾತ್ಮನ ಅಥವಾ ಪ್ರತ್ಯೇಗಾತ್ಮನ ಭಯದಿಂದಲೇ ಈ ವಾಯುದೇವ ಈ ಲೋಕದೊಳಗೆ ಗಾಳಿಯನ್ನು ಬೀಸ್ತಾ ಇದ್ದಾನೆ. ಅದಕ್ಕೆ ಭೀಷಾ ಅಸ್ಮಾದ್ವಾ ತಪ್ಪವತೆ ಭೀಷೋದೇತಿ ಸೂರ್ಯ. ಹಾಗೆ ಸೂರ್ಯ ಭಗವಾನ್ ಈ ಜಗತ್ತನ್ನು ಪ್ರಕಾಶ ಮಾಡಬೇಕಾಗಿತ್ತಂದ್ರೂ ಕೂಡ ಅವನಿಗೂ ಕೂಡ ಪರಮಾತ್ಮನ ಭಯ ಅನ್ನುವಂಥದ್ದು. ಪರಮಾತ್ಮನ ಭಯದಿಂದಲೇ ಈ ಜಗತ್ತಿಗೆ ಪ್ರಕಾಶವನ್ನು ಕೊಡ್ತಾ ಇದ್ದಾನೆ. ಈ ಜಗತ್ತನ್ನು ಬೆಳಗುತ್ತಾ ಇದ್ದಾನೆ. ಆತ್ಮನ ಪ್ರಕಾಶವನ್ನೇ ಪಡ್ಕೊಂಡು ಸೂರ್ಯ ಈ ಜಗತ್ತನ್ನು ಪ್ರಕಾಶ ಮಾಡ್ತಾ ಇದ್ದಾನೆ. ಹೀಗಾಗಿ ಸೂರ್ಯನಿಗೂ ಕೂಡ ಪರಮಾತ್ಮನ ಭಯ ಅನ್ನುವಂಥದ್ದು. ಇಂದ್ರಶ್ಚ ಅಗ್ನಿಶ್ಚ. ಹಾಗೆ ಇಂದ್ರದೇವನಾಗಲಿ ಅಗ್ನಿದೇವನಾಗಲಿ ಅವರು ಈ ಲೋಕಗಳನ್ನು ಆಳಬೇಕಾಗಿತ್ತು ಅಂತಂದರೆ ಅವರಿಗೂ ಕೂಡ ಯಾವ ಪರಮಾತ್ಮನ ಭಯ ಅನ್ನುವಂಥದ್ದು. ಪರಮಾತ್ಮನ ಭಯದಿಂದಲೇ ಅವರು ಕೂಡ ಈ ಜಗತ್ತನ್ನು ಆಳ್ತಾ ಇದ್ದಾರೆ ಅಂತ. ಅಗ್ನಿ ಸುಡಬೇಕಂದ್ರೂ ಅವನಿಗೆ ಆತ್ಮನ ಭೀತಿ ಭಯ ಅನ್ನುವಂಥದ್ದು. ಮೃತ್ಯುರ್ಧಾವತಿ ಪಂಚಮ. ಹಾಗೆ ಮೃತ್ಯುದೇವತೆಯೂ ಕೂಡ ಆ ಪರಮಾತ್ಮನಿಗೆ ಹೆದರಿ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅವನು ಕೂಡ ಓಡ್ತಾ ಇದ್ದಾನೆ ಅಂತ. ಅವನಿಗೂ ಕೂಡ ಮೃತ್ಯುದೇವನಿಗೆ ಒಂದು ಭಯ ಅನ್ನುವಂಥದ್ದು ಅದ ಅಂತ. ಅದಕ್ಕೆ ಇಲ್ಲಿ ಆ ಮೃತ್ಯು ಅನ್ನುವಂಥದ್ದು ಏನು ಮಾಡ್ತದೆ ಅಂತಂದರೆ ಯಾವ ಜೀವನನ್ನು ಕರ್ಮಾನುಸಾರವಾಗಿ ಅವನಿಗೆ ಯಾವ ಮರಣ ಅನ್ನುವಂಥದ್ದನ್ನು ವಿಧಿಸಬಹುದು. ಆದರೆ ಪ್ರತ್ಯೇಗಾತ್ಮನಿಗೆ ಅದು ಹೆದರ್ತದ ಅಂತ, ಭಯ ಪಡ್ತದ ಅಂತ. ಯಾಕಂದರೆ ನನಗೆ ಅದಕ್ಕೆ ಇಲ್ಲಿ ಮರಣ ಅನ್ನುವಂಥದ್ದಿಲ್ಲ, ಮೃತ್ಯುವಿನ ಭಯ ಅನ್ನುವಂಥದ್ದು ನನಗಿಲ್ಲ. ನಾನು ಯಾವಾಗಲೂ ನಿತ್ಯನಾಗಿದ್ದೀನಿ, ಅಮರನಾಗಿದ್ದೀನಿ ಮತ್ತು ಅವಿನಾಶಿಯಾಗಿದ್ದೀನಿ. ಮೃತ್ಯುವನ್ನು ಕೂಡ ಕೊಲ್ತಕ್ಕಂಥವು ನಾನಾಗಿದ್ದೀನಿ. ಮೃತ್ಯುವನ್ನು ಕೂಡ ನಾನು ಸಂಹಾರ ಮಾಡುವಂಥವನಾಗಿದ್ದೀನಿ. ಆದ್ದರಿಂದ ನನಗೆ ಮೃತ್ಯುವಿನ ಒಂದು ಶಂಕೆ ಅನ್ನುವಂಥದ್ದು ಇಲ್ಲ ಅಂಥೇಳಿ ಹೇಳಿದರು. ಆದ್ದರಿಂದ ನನಗೆ ಮೃತ್ಯುವಿನ ಭಯ ಅನ್ನುವಂಥದ್ದು ಹೆಂಗೆ ಬರ್ತದೆ, ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಹಾಗೆ ನನ್ನೊಳಗೆ ಈ ಯಾವ ಒಂದು ಜಾತಿ ಎನ್ನುವಂಥದ್ದು ಕೂಡ ಇಲ್ಲ. ಜಾತಿಯ ಭೇದವೂ ಕೂಡ ಇಲ್ಲ. ಯಾಕಂದ್ರೆ ನಾನು ಸಜಾತಿ ವಿಜಾತಿ ಸ್ವಗತ ಭೇದ ರಹಿತನಾಗಿದ್ದೀನಿ ಅಂತ. ಈಗ ಸಜಾತಿಯ ಭೇದ ಅಂತ ಎದಕ್ಕೆ ಕರೀತಾರೆ ಅಂತಂದರೆ, ಒಂದು ವಸ್ತುವಿನಂತೆ ಇನ್ನೊಂದು ವಸ್ತು ಅನ್ನುವಂಥದ್ದಿತ್ತು ಅಂತಂದ್ರೆ, ಈಗ ಮಾವಿನ ಮರ ಅನ್ನುವಂಥದ್ದು ಅದರಂತಾದ ಇನ್ನೊಂದು ಮಾವಿನ ಮರ ಇತ್ತು ಅಂತಂದರೆ ಅಲ್ಲಿ ಸಜಾತಿಯ ಭೇದವನ್ನು ಹೇಳ್ತಾ ಇದ್ದೀವಿ. ಒಬ್ಬ ಮನುಷ್ಯನಂತೆ ಇನ್ನೊಬ್ಬ ಮನುಷ್ಯ ಇದ್ದ ಅಂತಂದರೆ ಆ ಮನುಷ್ಯನಲ್ಲಿ ಸಜಾತಿಯ ಭೇದವನ್ನು ಹೇಳ್ತಾ ಇದ್ದೀವಿ. ಹಾಗೆ ಒಂದು ಹಸು ಅದ, ಇನ್ನೊಂದು ಹಸು ಅಂದರೆ ಒಂದು ಆಕಳ ಇನ್ನೊಂದು ಆಕಳಿಗೆ ಸಜಾತಿಯ ಭೇದವನ್ನು ಹೇಳ್ತಾ ಇದ್ದೀವಿ. ಅಂಥ ಸಜಾತಿಯ ಭೇದ ಅನ್ನುವಂಥದ್ದು ನನ್ನೊಳಗೆ ಅದೇನು ಅಂತಂದರೆ ಇಲ್ಲ. ಯಾಕಂದರೆ ನನ್ನ ಹೊರತಾಗಿ ಇನ್ನೊಂದು ಯಾವುದೂ ಇಲ್ಲವೇ ಇಲ್ಲ. ಆದ್ದರಿಂದ ಇಲ್ಲಿ ಸಜಾತಿಯ ಭೇದ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಈ ಸಜಾತಿ ವಿಜಾತಿ ಮತ್ತು ಸ್ವಗತ ಭೇದದಿಂದ ನಾನು ಯಾವಾಗಲೂ ದೂರದೀನಿ. ಅಂದರೆ ನನ್ನೊಳಗೆ ಯಾವುದೇ ಜಾತಿ ಅನ್ನುವಂಥದ್ದಿಲ್ಲ ಅಂತ. ನನ್ನೊಳಗೆ ಯಾವುದಾದ್ರೂ ಜಾತಿ ಅದೇನು ಅಂತಂದರೆ
ಇಲ್ಲ. ಮತ್ತು ಹೀಗಾಗಿ ಸಜಾತಿಯ ಭೇದವನ್ನು ಎಲ್ಲಿ ಹೇಳಲಿಕ್ಕೆ ಬರ್ತದೆ? ಮತ್ತು ನನ್ನ ಹೊರತಾಗಿ ಇನ್ನೊಂದು ವಸ್ತುವೇ ಇಲ್ಲದ್ದರಿಂದ ಇಲ್ಲಿ ವಿಜಾತಿಯ ಭೇದವೂ ಕೂಡ ಇಲ್ಲ. ಈಗ ಒಬ್ಬ ಮನುಷ್ಯ ಇದ್ದಾನ, ಒಂದು ಕುದುರೆ ಇದೆ ಅಂತ ತಿಳ್ಕೊಳ್ರಿ. ಅಲ್ಲಿ ವಿಜಾತಿಯ ಭೇದ ಅನ್ನುವಂಥದ್ದು. ಒಂದು ಮಾವಿನ ಮರ ಅದ, ಇನ್ನೊಂದು ಬೇವಿನ ಮರ ಅದ, ಅದು ವಿಜಾತಿಯ ಭೇದ ಅಂತ ಹೇಳಿಸ್ಕೊಳ್ತದೆ. ಹಾಗೆ ಇಲ್ಲಿ ನನ್ನೊಳಗೆ ಕೇವಲ ಇರೋ ನಾನೊಬ್ಬನೇ, ಏಕಮೇವ ಅದ್ವಿತೀಯನಾಗಿರ್ತಕ್ಕಂಥ ಬ್ರಹ್ಮವಸ್ತುವೇ ನಾನಾಗಿದ್ದೀನಿ. ಅದಕ್ಕೆ ನನ್ನೊಳಗೆ ಯಾವುದೇ ಒಂದು ಜಾತಿ ಎನ್ನುವಂಥದ್ದು, ವಿಜಾತಿಯ ಭೇದ ಅನ್ನುವಂಥ ನನ್ನೊಳಗೆ ಅದೇನು ಅಂತಂದರೆ ಇಲ್ಲ. ಇನ್ನು ಸ್ವಗತ ಭೇದ, ತನ್ನೊಳಗೆ ಹೊಂದಿರತಕ್ಕಂಥ ಭೇದಕ್ಕೆ ಸ್ವಗತ ಭೇದ ಅಂತ ಕರೀತಾ ಇದ್ದಾರೆ. ಈಗ ನಮ್ಮ ಶರೀರದಂತ ತಿಳ್ಕೊಳ್ರಿ. ನಮ್ಮ ಶರೀರದೊಳಗೆ ಯಾವ ಅವಯವಗಳದಾವೆ, ಕಾಲು ಬೇರೆ, ಕೈಗಳು ಬೇರೆ, ತಲೆ ಬೇರೆ, ಹೊಟ್ಟೆ ಬೇರೆ, ಇವೆಲ್ಲ ಸ್ವಗತ ಭೇದಗಳು. ಅಂದರೆ ಒಂದೇ ಶರೀರದಲ್ಲಿ ಭಿನ್ನ ಭಿನ್ನವಾಗಿರ್ತಕ್ಕಂಥ ಅವಯವಗಳೇನದಾವು, ಇದು ಸ್ವಗತ ಭೇದ ಅಂತ ಹೇಳಿಸ್ಕೊಳ್ತದೆ. ಹಾಗೆ ನನ್ನೊಳಗೆ ನಾನು ಕೇವಲ ನಿರವಯವನಾಗಿದ್ದೀನಿ, ನಾನು ನಿರಾಕಾರನಾಗಿದ್ದೀನಿ. ಅಂದರೆ ನನಗಲ್ಲಿ ಯಾವುದೇ ಅವಯವಗಳು ನನ್ನಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ನನ್ನಲ್ಲಿ ಸ್ವಗತ ಭೇದ ಅನ್ನುವಂಥದ್ದು ಆಗಕ್ಕೆ ಸಾಧ್ಯ ಇದೆಯೇನು ಅಂತಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನೊಳಗೆ ಯಾವುದೇ ಸ್ವಗತ ಭೇದ ಅನ್ನುವಂಥದ್ದು ಕೂಡ ಇಲ್ಲ. ಸರ್ಪಭೂಷಣ ಶಿವಿಗಳವರು ಒಂದು ಶ್ಲೋಕದಲ್ಲಿ ಜ್ಞಾನಶತಕದೊಳಗೆ ಭಾಳ ಸುಂದರವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಪಾಂಚಭೌತಿಕಸ್ಯ ವಶ್ಮಣಃ ಪ್ರಕಲ್ಪಿತಂ ಮೃಷಾ ನಾಮರೂಪ ಜಾತಿವರ್ಣ ದರ್ಶನಾಶ್ರಮಾದಿಕಂ ಪಂಚಕೋಶಮಸ್ಪೃಶ್ಯೋ ನ ಮೇಘನಸ್ಯ ಸನ್ನಿಧೇಃ ವ್ಯಾಪ್ತಿನೈಲ್ಯ ಜೀರ್ಣಭಾವಹನಾದಿಕಂ ವಿಧೋರಿವ. ನೋಡಿರಿ, ಪಾಂಚಭೌತಿಕಸ್ಯ, ಈ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ, ಈ ಪಂಚಭೂತಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಯಾವ ಶರೀರಕ್ಕೆ ಕಲ್ಪಿಸಲ್ಪಟ್ಟಾವು ಯಾವುವು ನಾಮರೂಪಗಳು. ನಮಗೆ ಹುಟ್ಟೋಕ್ಕಿಂತ ಪೂರ್ವದಲ್ಲಿ ನಮಗೇನಾದರೂ ಒಂದು ಹೆಸರಿತ್ತೇನು ಅಂತಂದ್ರೆ ಇಲ್ಲ. ಹುಟ್ಟಿದ ಬಳಿಕ ಏನು ಮಾಡ್ತಾರೆ ಅಂತಂದರೆ ಒಂದು ಹೆಸರನ್ನುವಂಥದ್ದು ಬರ್ತದೆ. ಈ ಒಂದು ಶರೀರ ಆಕಾರದಿಂದ ಕೂಡಿಕೊಳ್ತದೆ. ಅಲ್ಲಿ ಒಂದು ಜಾತಿಯನ್ನು ನಾವು ಕಲ್ಪಿಸ್ತಾ ಇದ್ದೇವೆ. ಮನುಷ್ಯಾದಿ ಅನೇಕ ಜಾತಿಗಳು ಇವು ಬರ್ತಾ ಇದ್ದಾವೆ. ಹಾಗೆ ಇಲ್ಲಿ ವರ್ಣ, ಇವನು ಬ್ರಾಹ್ಮಣ, ಇವನು ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ಈ ರೀತಿಯಾಗಿ ಅಲ್ಲಿ ಅನೇಕ ವರ್ಣಗಳಾಗಲಿ. ಇನ್ನು ದರ್ಶನಗಳು, ನ್ಯಾಯಾದಿ ಅನೇಕ ದರ್ಶನಗಳಾಗಲಿ, ಮತ್ತು ಆಶ್ರಮ, ಇಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅನ್ನುವಂಥ ಈ ಚತುರ್ವಿಧ ಆಶ್ರಮಗಳಾಗಲಿ, ಅಧಿಕಂ, ಇವೇ ಮುಂತಾದಾಗಿರ್ತಕ್ಕಂಥ ಪಂಚಕೋಶ ಅಂತ ಹೇಳಿದರು. ಈ ಅನ್ನಮಯಾದಿ ಪಂಚಕೋಶಗಳು, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅನ್ನುವಂಥ ಈ ಯಾವ ಪಂಚಕೋಶಗಳು. ಆಮೇಲೆ ಅಸ್ಪೃಶ್ಯ, ಮುಟ್ಟದೇ ಇರತಕ್ಕಂಥದ್ದು. ಇವು ಮೇ ನ, ಇವು ನನ್ನೊಳಗೆ ಅದಾವೇನು ಅಂತ ಹೇಳಿದ್ರೆ ಈ ನಾಮರೂಪಾದಿಗಳು ಯಾವುವು ನನ್ನೊಳಗೆ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಘನಸ್ಯ ಸನ್ನಿಧೇಹೆ ಅಂದರೆ ಮೋಡದ ಸಮೀಪದಲ್ಲಿರ್ತಕ್ಕಂಥ ವ್ಯಾಪ್ತಿ ನೈಲ್ಯ ಜೀರ್ಣ ಧಾವನ ಆದಿಕಂ ವಿದೋಹೋ ಇವ ಅಂತ ಹೇಳಿದರು. ಈಗ ಮೋಡದ ಸಮೀಪದೊಳಗೆ ಏನದ ಅಂತಂದರೆ ಆ ಯಾವ ಆಕಾಶದೊಳಗೆ ನಾವು ಮೋಡವನ್ನು ನೋಡ್ತಾ ಇದ್ದೀವಿ. ಆ ಮೋಡ ಎಲ್ಲ ಕಡೆಯಲ್ಲಿ ಹಬ್ಬಿಕೊಂಡದ. ಅದರಲ್ಲಿರ್ತಕ್ಕಂಥ ಒಂದು ಕಪ್ಪುತನ ಅನ್ನುವಂಥದ್ದು, ಅದರ ಒಂದು ಶಿಥಿಲತ್ವ ಅನ್ನುವಂಥದ್ದು, ಆ ಮೋಡ ಓಡುವಿಕೆ ಅನ್ನುವಂಥದ್ದು, ಇವು ಯಾವುವು ಹೆಂಗೆ ಅಲ್ಲಿ ಚಂದ್ರನಿಗೆ ಸಂಬಂಧ ಇಲ್ಲವೋ ಅಂತ. ಆಕಾಶದಲ್ಲಿ ಚಂದ್ರದಾನ, ಅಲ್ಲಿ ಮೋಡಗಳು ಅದಾವು, ಮೋಡಗಳು ಕಪ್ಪು ಅದಾವು, ಅವು ಓಡಾಕತ್ತಾವು. ಹಂಗೆ
ಆ ಧರ್ಮಗಳೇನಾದರೂ ಆ ಚಂದ್ರನಿಗೆ ಅದಾವೇನು, ಅವುಗಳ ಸ್ಪರ್ಶ ಅನ್ನುವಂಥದ್ದು ಅದಾವೇನು ಅಂತಂದ್ರೆ ಅವು ಅವನಲ್ಲಿ ಇಲ್ಲವೇ ಇಲ್ಲ ಅಂತ. ನೀಲತ್ವ ಆಗಲಿ, ಶಿಥಿಲತ್ವ ಆಗಲಿ, ಧಾವನತ್ವ ಆಗಲಿ ಮುಂತಾದವುಗಳು ಹೆಂಗೆ ಅವು ಮೋಡಗಳಿಗೆ ಸಂಬಂಧಪಟ್ಟಾವೆ ಹೊರತು ಚಂದ್ರನಿಗೆ ಹೆಂಗೆ ಸಂಬಂಧ ಇರುವುದಿಲ್ಲವೋ, ಅಲ್ಲಿ ಮೋಡಗಳು ಓಡ್ತಾ ಇದ್ದರೆ ಚಂದ್ರನೇ ಓಡ್ತಾನ ಅಂಥೇಳಿ ಸಣ್ಣ ಬಾಲಕರು ತಿಳ್ಕೊಳ್ತಾರೆ. ಆ ಮೋಡಗಳು ಓಡ್ತಾ ಇರ್ತಾವೆ, ಹೇ ಚಂದ್ರನ ಓಡ್ತಾ ಇದ್ದ ನೋಡು ಅಂತ ಬಾಲಕರಾಗಿರ್ತಕ್ಕಂಥವ್ರು ತಿಳಿತಾ ಇದ್ದಾರೆ. ಅದರಿಂದ ನನಗೆ ಯಾವುದೇ ನಾಮರೂಪಗಳು ಇವು ನನ್ನ ದೇಹಕ್ಕದ ಹೊರತು ನನಗೆ ಮಾತ್ರ ಇಲ್ಲ, ನನಗಳ ಸಂಬಂಧ ತಿಲಮಾತ್ರವೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಸ್ವಲ್ಪ ಆದರೂ ಕೂಡ ಅವುಗಳ ಸಂಬಂಧ ಅನ್ನುವಂಥದ್ದು ಅದೇನು ಅಂತ ವಿಚಾರ ಮಾಡಿದರೆ ಇಲ್ಲ ಅಂಥೇಳಿ ಹಿಂಗೆ ಸರ್ಪಭೂಷಣ ಶ್ರೀಗಳವರು ಈ ಆಶ್ರಮಗಳಾಗಲಿ ಅಥವಾ ಜಾತಿ ಅಂದರೆ ಮನುಷ್ಯ, ಪಶು, ಮೃಗ ಮೊದಲಾಗಿರ್ತಕ್ಕಂಥ ಯಾವ ಜಾತಿಗಳಾಗಲಿ, ಬ್ರಾಹ್ಮಣ, ಕ್ಷತ್ರಿಯಾದಿ ವರ್ಣಗಳಾಗಲಿ, ಪಂಚಕೋಶಗಳಾಗಲಿ, ಅಥವಾ ಇಲ್ಲಿ ಪೂರ್ವಮೀಮಾಂಸ, ಉತ್ತರ ಮೀಮಾಂಸ, ಸಾಂಖ್ಯ, ಯೋಗ, ವೈಶೇಷಿಕ, ಈ ಷಡ್ದರ್ಶನಗಳಾಗಲಿ ಇವ್ಯಾವೂ ಕೂಡ ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನು ಅಲ್ಲಿ ಬಹಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ನಮಗೆ ಆಚಾರ್ಯ ಏನು ಹೇಳಿದರು ಅಂತಂದರೆ, ಈ ಶರೀರಕ್ಕೆ ಇರ್ತಕ್ಕಂಥ ಧರ್ಮಗಳು ನನಗೆ ಯಾವೂ ಇಲ್ಲವೇ ಇಲ್ಲ ಅಂತ ಉಪದೇಶ ಮಾಡ್ತಾ ಇದ್ದಾರೆ. ನನಗೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲ, ಮತ್ತು ಜನ್ಮವೂ ಕೂಡ ಇಲ್ಲ, ನನಗೆ ಬಂಧುವೂ ಇಲ್ಲ, ಸ್ನೇಹಿತ ಹಾಗೆ ಇಲ್ಲಿ ಗುರು ಶಿಷ್ಯ ಕೂಡ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಆಚಾರ್ಯರು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ನಮೇ ಬಂಧುರ್ ನಮೇ ಮುಕ್ತಿ, ನಮೇ ಶಾಸ್ತ್ರಂ ನಮೇ ಗುರು, ಮಾಯಾ ಮಾತ್ರ ವಿಕಾಶತ್ವಾತ್ ಮಾಯಾತೀತೋ ಅಹಮದ್ವಯ ಅಂತ ಹೇಳ್ತಾ ಇದ್ದಾರೆ. ನನಗೆ ಯಾವುದೇ ಬಂಧ ಅನ್ನುವಂಥದ್ದಿಲ್ಲ, ಮುಕ್ತಿನೂ ಕೂಡ ಇಲ್ಲ ಅಂತ ಹೇಳಿದರು. ನಮೇ ಬಂಧೋ ನಮೇ ಮುಕ್ತಿ ಅಂದರೆ ಈ ಜೀವ ಬಂಧನಕ್ಕೊಳಗಾಗಿದ್ದಾನೆ, ಗುರುಶಾಸ್ತ್ರಗಳಿಂದ ತನ್ನ ಸ್ವರೂಪವನ್ನು ಅರತ ಅಂತಂದ್ರೆ ಮುಕ್ತನಾಗ್ತಾ ಇದ್ದ. ಆದರೆ ನಾನು ಜೀವನಲ್ಲ, ನಾನು ಪ್ರತ್ಯೇಗಾತ್ಮನಾಗಿರುವುದರಿಂದ ನನಗೆ ಯಾವುದೇ ಬಂಧ ಅನ್ನುವಂಥದ್ದಿಲ್ಲ. ಬಂಧ ಇದ್ದರೆ ಮುಕ್ತಿ ಹೇಳಕ್ಕೆ ಬರ್ತದೆ, ಬಂಧವೇ ಇಲ್ಲ ಅಂತಂದ್ರೆ ಮುಕ್ತಿ ಅನ್ನುವಂಥದ್ದು ನನಗೆ ಅದೇನು ಅಂತಂದರೆ ಇಲ್ಲ. ನಮೇ ಶಾಸ್ತ್ರಂ ನಮೇ ಗುರು, ನನಗೆ ಯಾವುದೇ ಶಾಸ್ತ್ರವೂ ಕೂಡ ಇಲ್ಲ, ನನಗೆ ಗುರುವು ಕೂಡ ಇಲ್ಲ. ಯಾಕಂದರೆ ಈ ಶಾಸ್ತ್ರಗಳು ಗುರುಗಳು ಯಾರಿಗೆ ಬೇಕಾಗಿದ್ದಾವೆ ಅಂತಂದರೆ ಅಜ್ಞಾನಿಯಾಗಿರ್ತಕ್ಕಂಥ ಜೀವನಿಗೆ. ಯಾವನು ತನ್ನ ಸ್ವರೂಪವನ್ನು ಮರೆತಾನ ಅವನು ಶಾಸ್ತ್ರಗಳನ್ನು ಗುರುಗಳಿಂದ ಚಿಂತನೆ ಮಾಡ್ತಾ ಇದ್ದಾನೆ, ಶ್ರವಣ ಮಾಡ್ತಾ ಇದ್ದಾನೆ, ತನಗೆ ಬಂದಿರತಕ್ಕಂಥ ಅಜ್ಞಾನವನ್ನು ಕಳ್ಕೊಳ್ತಾ ಇದ್ದಾನೆ. ಆದರೆ ನಾನು ಅಜ್ಞಾನಕ್ಕೆ ದೂರನಾಗಿದ್ದೇನೆ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ ಅಂತ ಹೇಳಿದರು. ಜ್ಯೋತಿಷಾಮಪಿ ತಜ್ಜ್ಯೋತಿ, ಜ್ಯೋತಿಗೂ ಸ್ವರೂಪ ಜ್ಯೋತಿಯಾಗಿದ್ದೇನೆ ಅಂತ. ತಮಸಃ ಪರಮುಚ್ಯತೆ, ನನ್ನೊಳಗೆ ಅಜ್ಞಾನ ಅನ್ನುವಂಥದ್ದಿಲ್ಲ ಅಂತ. ತಮಸ ಅಂದರೆ ಇಲ್ಲಿ ಅಜ್ಞಾನ, ನಾನು ಅಜ್ಞಾನಕ್ಕೆ ಅತೀತನಾಗಿದ್ದೀನಿ ಅಂತ. ಅಜ್ಞಾನಿ ಉಳ್ಳಂಥ ಜೀವನಿಗೆ ಶಾಸ್ತ್ರಗಳಾಗಲಿ ಗುರುಗಳಾಗಿ ಬೇಕಾದಾಗ ಹೋಗಿದ್ದಾವೆ ಹೊರತು ಪ್ರತ್ಯೇಗಾತ್ಮ ಸ್ವರೂಪನಾಗಿರ್ತಕ್ಕಂಥ ನನಗೆ ನನ್ನಲ್ಲಿ ಯಾವುದೇ ಗುರುಗಳಿಲ್ಲ ಮತ್ತು ಶಾಸ್ತ್ರ ಅನ್ನುವಂಥದ್ದು ನನಗಿಲ್ಲ. ಯಾಕಂದರೆ ಮಾಯಾ ಮಾತ್ರ ವಿಕಾಶತ್ವಾತ್, ಇವೆಲ್ಲವೂ ಮಾಯಾ ಕಲ್ಪಿತಗಳಾಗಿವೆ ಅಂತ, ಮಾಯೆ ವಿಕಾಸವೇ ಆಗಿದೆ ಅಂತ. ನಾನು ಮಾಯಾತೀತನಾಗಿದ್ದೇನೆ, ನನ್ನೊಳಗೆ ಮಾಯೆ ಅನ್ನುವಂಥದ್ದೇ ಇಲ್ಲ. ನಾನು ಕೇವಲ ಅದ್ವಯ ಸ್ವರೂಪನಾಗಿದ್ದೇನೆ. ಅಹಂ ಅದ್ವಯ ಅಂತ ಹೇಳಿದರು. ನಾನು ಅದ್ವಯ ಸ್ವರೂಪನಾಗಿರುವುದರಿಂದಲೂ ನಾನು ಮಾಯಾತೀತನಾಗಿರುವುದರಿಂದಲೂ ನನಗೆ ಈ ಯಾವ ಮಾಯಾ ರಚಿತವಾಗಿರ್ತಕ್ಕಂಥ
ಈ ಬಂಧ ಆಗಲಿ, ಮೋಕ್ಷ ಆಗಲಿ, ಶಾಸ್ತ್ರ ಆಗಲಿ, ಗುರುಗಳಾಗಲಿ, ಇವು ಯಾವ ನನ್ನೊಳಗೆ ಅದಾವೇನು ಅಂತ ವಿಚಾರ ಮಾಡಿದರೆ ಇವು ಯಾವ ನನ್ನೊಳಗೆ ಇಲ್ಲ ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ನಮಗೆ ಮಹಾತ್ಮರು ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ಯಾವ ಸರ್ಪಭೂಷಣ ಶ್ರೀಗಳವರು ನನ್ನ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಆರ್ಯ ಮೇ ನಾಸ್ತಿ ಭಾರ್ಯಾ ನಹಿ ಮಮ ಭಗಿನಿ ಮೇ ನನ ನಪಸ್ತ್ರೀ ನ ಧಾತ್ರಿ ಭ್ರಾತಾ ಮೇ ನಾಸ್ತಿ ಯಾತಾ ನಹಿ ಮಮ ತನಯೋ ಮೇ ನ ಬಾಲಾ ನ ಶಾಲಾ ಪೌತ್ರೋ ಮೇ ನಾಸ್ತಿ ಮಿತ್ರಂ ನಹಿ ಮಮ ಸಹ ಭೂರ್ಮೇ ನತಾ ತೋ ನತಾ ಮಾತಾಂ ಮೂರ್ತೆ ಸಂಬಂಧಿನೋಮಿವ ಪುರಸುರಹಿತೋ ನಿರ್ಗುಣ ಕೇವಲೋಹಂ. ಮೇ ಆರ್ಯ ಅಂದರೆ ನನಗೆ ಉತ್ತಮ ಕುಲಜಾತಲಾಗಿರ್ತಕ್ಕಂಥ ಹೆಂಡತಿ ಅನ್ನುವಂಥದ್ದು ನಾಸ್ತಿ, ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಉತ್ತಮ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಯಾವ ಹೆಂಡತಿ ನನಗೆ ಅದಾಳೇನು ಅಂತಂದರೆ ಇಲ್ಲ. ಮಮ ಭಗಿನಿ ನಹಿ, ನನಗೆ ತಂಗಿ ಅದಾಳೇನು ಅಂತಂದರೆ ಇಲ್ಲ. ಮೇ ನಪ್ತ್ರಿ ಅಂದರೆ ನನಗೆ ಮೊಮ್ಮಗಳು ಅದಾಳೇನು ಅಂತಂದರೆ ಇಲ್ಲ. ಧಾತ್ರಿ ಅಂದರೆ ತಾಯಿಯಾಗಿರ್ತಕ್ಕಂಥವಳು ಕೂಡ ನನಗೆ ಇಲ್ಲ. ಮೇ ಭ್ರಾತಾ ನಾಸ್ತಿ, ನನಗೆ ಸಹೋದರ ನನ್ನ ಅಣ್ಣನಾಗಿರ್ತಕ್ಕಂಥವನು ಅದಾನೇನು ಅಂತಂದರೆ ಇಲ್ಲ. ಹಾಗೆ ಮಮ ಯಾತಾ ನಹಿ, ನನಗೆ ಅತ್ತಿಗೆ ಕೂಡ ಅದಾಳೇನು ಅಂತಂದರೆ ಇಲ್ಲ. ಮೇ ತನಯ ನಹಿ, ನನಗೆ ಮಗ ಅದಾನಂತಂದರೂ ಕೂಡ ಇಲ್ಲ. ಬಾಲಾಹ ಶಾಲಾ ನ, ನನಗೆ ಹುಡುಗರಾಗಲಿ ಅಥವಾ ಮನೆಗಳಾಗಲಿ ಇವು ಯಾವುವು ಇಲ್ಲವೇ ಇಲ್ಲ. ಪೌತ್ರ ನಾಸ್ತಿ, ಮೊಮ್ಮಗನೂ ಕೂಡ ಇರುವುದಿಲ್ಲ ಅಂತ. ಮಮ ಮಿತ್ರಂ ನಹಿ, ನನಗೆ ಗೆಳೆಯರೂ ಕೂಡ ಇಲ್ಲ. ತಾತಃ, ತಂದೆಯೂ ಕೂಡ, ಮಾತಾ, ತಾಯಿಯೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನನಗೆ ತಂದೆ, ತಾಯಿ, ಸ್ನೇಹಿತರು, ಮೊಮ್ಮಗ ಇವೆಲ್ಲ ಈ ಸಂಬಂಧ ಅದಾವೇನು ಅಂತಂದರೆ ಇಲ್ಲ. ಅಷ್ಟೇ ಅಲ್ಲ, ಸಹಭೂ ಅಂದರೆ ಸಹೋದರು ಕೂಡ ನನಗಿಲ್ಲ. ಅಮಿ ಅಂದರೆ ಮೇಲೆ ಹೇಳ್ತಕ್ಕಂಥ ಇವೆಲ್ಲವೂ ಮೂರ್ತೇಹೆ ಅಂದರೆ ಸಾಕಾರವಾಗಿರ್ತಕ್ಕಂಥ ಈ ಶರೀರಕ್ಕೆ ಸಂಬಂಧಿನಃ ಅಂದರೆ ಸಂಬಂಧಿಸಿದವುಗಳು ಅಂತ. ಈ ನಮ್ಮ ಸ್ಥೂಲ ಶರೀರಕ್ಕೆಲ್ಲವೂ ಸಂಬಂಧ ಆಗಿದ್ದಾವೆ ಹೊರತು ಆದರೆ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ನನಗೆ ಅಂದರೆ ಆತ್ಮನಿಗೆ ಇವೆಲ್ಲ ಅದಾವೇನು ಅಂತಂದರೆ ಇಲ್ಲ. ಅಸೂರಹಿತ ಅಂದರೆ ಪ್ರಾಣಗಳಿಂದ ರಹಿತನಾಗಿರ್ತಕ್ಕಂಥ, ನಿರ್ಗುಣ ಗುಣತ್ರಯಗಳಿಲ್ಲದೆ ಇರತಕ್ಕಂಥ, ಕೇವಲ ಅಹಂ ನಾನು ಹೇಗದೀನಿ ಅಂತಂದರೆ ನನ್ನೊಳಗೆ ಪ್ರಾಣಗಳಿಲ್ಲ. ನಾನು ಸತ್ವ ರಜ ತಮ ಅನ್ನುವಂಥ 3 ಗುಣಗಳಿಂದ ನಾನು ಅತೀತನಾಗಿದ್ದೀನಿ. ನಾನು ಕೇವಲ ಒಬ್ಬನೇ ಇದ್ದೀನಿ ಅಂತ. ಕೇವಲ ಅಹಂ ನಾನೊಬ್ಬನೇ ಇದ್ದೀನಿ. ಆದ್ದರಿಂದ ಇವು ಯಾರು ನನಗೆ ಇಲ್ಲವೇ ಇಲ್ಲ. ಇವು ಕೇವಲ ನಮ್ಮ ಶರೀರಕ್ಕೆ ಸಂಬಂಧ ಆಗಿದ್ದಾರೆ ಹೊರತು ಇವುಗಳಿಗೆ ವಿಲಕ್ಷಣನಾಗಿರ್ತಕ್ಕಂಥ ಪ್ರತ್ಯೇಕಾತ್ಮನಾಗಿರ್ತಕ್ಕಂಥ ನನ್ನೊಳಗೆ ಇವರು ಯಾರೂ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಜ್ಞಾನಶತಕದೊಳಗೆ ಬಹಳ ಸುಂದರವಾಗಿ ಮಹಾತ್ಮರು ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಾರೆ. ಅದಕ್ಕೆ ನನಗೆ ಹುಟ್ಟು ಅನ್ನುವಂಥದ್ದಿಲ್ಲ, ಸಾವು ಅನ್ನುವಂಥದ್ದಿಲ್ಲ. ನಾನು ಯಾವಾಗಲೂ ಕೂಟಸ್ಥನಾಗಿ ಒಂದೇ ರೀತಿಯಾಗಿರ್ತಕ್ಕಂಥವನಾಗಿದ್ದೀನಿ. ನಾನು ತ್ರಿಗುಣಾತೀತನಾಗಿದ್ದೀನಿ. ಕೇವಲ ನಾನೊಬ್ಬನೇ ಇದ್ದೀನಿ. ಏಕಮೇವ ಅದ್ವಿತೀಯ ರೂಪನಾಗಿರ್ತಕ್ಕಂಥ ನನ್ನೊಳಗೆ ಇವುದು ಯಾವುದರ ಸಂಬಂಧ ಅನ್ನುವಂಥದ್ದು ಇಲ್ಲಿ ತಂದೆ ತಾಯಿ ಬಂಧು ಬಳಗ ಇವೆಲ್ಲ ಏನದಾವು ಅಂತಂದರೆ ಈ ತೋರ್ತಕ್ಕಂಥ ಶರೀರಕ್ಕೆ ಸಂಬಂಧ ಆಗಿದ್ದಾರೆ ಹೊರತು ನಾನು ದೇಹರಹಿತನಾಗಿರ್ತಕ್ಕಂಥ ನನಗೆ ಇವರ ಸಂಬಂಧ ಅನ್ನುವಂಥದ್ದು ಸ್ವಲ್ಪವೂ ಕೂಡ ಇಲ್ಲ ಅಂಥೇಳಿ ಹೇಳಿದರು. ಯಾಕಂದರೆ ಈ ಸ್ಥೂಲ ದೇಹ ಬರೋದಕ್ಕಿಂತಲೂ ಮೊದಲು
ಈ ಸತಿಸುತಾದಿಗಳ ಸಂಬಂಧ ಅನ್ನುವಂಥದ್ದಿತ್ತೇನೋ ಇಲ್ಲ. ಹಿಂದೆಷ್ಟೋ ಶರೀರಗಳು ಬಂದು ಹೋಗಿದಾವೆ. ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾನಿ ವಿಹಾಯ ಜೀರ್ಣ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಈ ಜೀವ ಏನು ಮಾಡ್ತಾನೆ ಅಂತಂದರೆ, ಈ ಶರೀರ ಜೀರ್ಣ ಆಯಿತು ಅಂತಂದ್ರೆ ಈ ಶರೀರವನ್ನು ಬಿಡ್ತಾನೆ ಮತ್ತು ಹೊಸ ಶರೀರವನ್ನು ಧಾರಣ ಮಾಡ್ತಾ ಇದ್ದಾನೆ. ಇಂಥ ಹೆಂಗೆ ಅಂತಂದ್ರೆ ನಾವು ಶರೀರಕ್ಕೆ ಬಟ್ಟೆಗಳನ್ನು ಹಾಕ್ಕೊಳ್ತೀವಿ. ಯಾವಾಗ ಬಟ್ಟೆ ಹಳೇದಾಯಿತು ಅಂತಂದರೆ ಆ ಬಟ್ಟೆಯನ್ನು ತೆಗೆದು ಹಾಕ್ತೀವಿ, ಹೊಸ ಬಟ್ಟೆಗಳನ್ನು ಧಾರಣ ಮಾಡ್ತಾ ಇದ್ದೀವಿ. ಹಿಂಗೆ ಹುಟ್ಟಿದಾರಬ್ಬಿ ಎಷ್ಟೋ ಬಟ್ಟೆಗಳನ್ನು ನಾವು ತೊಟ್ಟು ಬಂದಿದ್ದೀವಿ. ಹಾಗೆ ನಾವು ಎಷ್ಟೋ ದೇಹಗಳನ್ನು ಧಾರಣ ಮಾಡ್ಕೊಂಡು ಬಂದಿದ್ದೀವಿ. 84 ಲಕ್ಷ ಜೀವರಾಶಿಗಳಲ್ಲಿ ಅನಂತ ದೇಹಗಳನ್ನು ಧರಿಸಿ ಬಂದಿದ್ದೀವಿ. ಆದರೆ ಆತ್ಮ ಮಾತ್ರ ಎಲ್ಲ ಶರೀರಗಳಲ್ಲಿ ಅದಾನ, ಜೀವ ಎಲ್ಲ ಶರೀರಗಳಲ್ಲಿ ಅದಾನ. ಆದರೆ ದೇಹಗಳು ಮಾತ್ರ ಒಂದರೊಳಗೊಂದಿಲ್ಲ. ಅವು ದೇಹ ಹುಟ್ಟುತ್ತಾವೋ ಸಾಯ್ತಾ ಇದ್ದಾವೆ. ಈ ದೇಹ ಹುಟ್ಟಿದಂಗೆ ಆತ್ಮ ಹುಟ್ಟಿಲ್ಲ, ಆತ್ಮನಿಗೆ ಸಾವು ಅನ್ನುವಂಥದ್ದಿಲ್ಲ. ಅದಕ್ಕೆ ಇಲ್ಲಿ ಶರೀರ ನಾಶ ಆದ ಬಳಿಕೂ ಕೂಡ ಈ ಬಂಧುಗಳು ನಮ್ಮ ಜೊತೆಗೆ ಸಂಬಂಧ ಇರ್ತಾರೇನು ಅಂತಂದರೆ ಇಲ್ಲ. ಏನೋ ಮಧ್ಯಕಾಲದೊಳಗೆ ಈ ಶರೀರ ದೃಷ್ಟಿಯಿಂದ ನಮಗೆ ಸತಿಸುತಾದಿಗಳು ಅವರ ಸಂಬಂಧಗಳಾಗಿರ್ತಾ ಇದ್ದಾರೆ. ಆದರೆ ಆತ್ಮನಾಗಿರ್ತಕ್ಕಂಥ ನಾನು ಶರೀರಕ್ಕೆ ಸಂಬಂಧಿ ಅಲ್ಲ ಅಂತಂದ ಬಳಿಕ ಈ ಬಂಧು ಬಳಗದವರ ಸಂಬಂಧ ಇದು ಎಷ್ಟರ ಮಟ್ಟಿಗೆ ಇದ್ದೀತು ಅಂತ ಹೇಳಿದರು. ಅದಕ್ಕೆ ಈ ಶ್ಲೋಕದಲ್ಲಿ ಭಾಳ ಸುಂದರವಾಗಿ ಹೇಳಿದಂತೆ ಇಲ್ಲಿ ಆಚಾರ್ಯರು ಕೂಡ ನಮಗೆ ಏನು ಉಪದೇಶ ಮಾಡಿದರು ಅಂತಂದರೆ, ತಾಯಿಯಾಗಲಿ ತಂದೆಯಾಗಲಿ ನನಗೆ ಜನ್ಮಗಳಾಗಲಿ ಇವೇನಾದರೂ ಅದಾವೇನು ಅಂತಂದ್ರೆ ಇವು ಇಲ್ಲ ಅಂತ ಹೇಳಿದರು. ಆದ್ದರಿಂದ ಇಲ್ಲಿ ನನಗೆ ಈ ಮಾತಾಪಿತೃಗಳ ಸಂಬಂಧ ಅನ್ನುವಂಥದ್ದು ಇಲ್ಲಿ ನನಗೆ ಹೇಗಾಗಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲಿ ದ್ವೈತ ಭಾವ ಅನ್ನುವಂಥದ್ದು ಇರ್ತದೆ ಅಲ್ಲಿ ಮಿತ್ರರಾಗಲಿ ಗುರುಗಳಾಗಲಿ ಶಿಷ್ಯರಾಗಲಿ ಈ ಎಲ್ಲ ಒಂದು ಸಂಬಂಧಗಳು ಇರ್ತಾ ಇದ್ದಾವೆ. ಆದರೆ ನನ್ನೊಳಗೆ ಆ ದ್ವೈತ ಅನ್ನುವಂಥ ದ್ವೈತದ ಹೆಸರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದ್ವೈತ ಅನ್ನುವಂಥದ್ದು ಆತ್ಮನೊಳಗೆ ಅದೇನು? ಯಾಕಂದ್ರೆ ನೇಹ ನಾನಾಸ್ತಿ ಕಿಂಚನ. ಕಠೋಪನಿಷತ್ತಿನಲ್ಲಿ ಏನು ಹೇಳ್ಕೊಂಡು ಬಂದರು? ಮೃತ್ಯೋ ಸ ಮೃತ್ಯು ಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ. ಯಾರು ಈ ಜಗತ್ತಿನಲ್ಲಿ ನಾನತ್ವವನ್ನು ಕಲ್ಪಿಸ್ತಾ ಇದ್ದಾರೋ ಅವರು ಮೃತ್ಯುವಿನಿಂದ ಮೃತ್ಯುವನ್ನು ಹೊಂದ್ತಾ ಇದ್ದಾರೆ. ನೇಹ ನಾನಾಸ್ತಿ ಕಿಂಚನ. ಈ ಬ್ರಹ್ಮದೊಳಗೆ ನಾನತ್ವ ಅನ್ನುವಂಥದ್ದು ಅದೇನು? ಇವೆಲ್ಲ ನಾಮರೂಪಗಳು ಮಾಯಾ ಕಲ್ಪಿತದಾವು. ಈ ಜಗತ್ತು ಕೂಡ ಮಾಯಾ ಕಾರ್ಯ ಅದು ಮಾಯಾ ಅಂತಂದ್ರೆ ಏನು? ಅವಿಚಾರ ಕಾಲದಲ್ಲಿ ತೋರ್ತದೆ. ನಾವು ಪಾರಮಾರ್ಥ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದರೆ ಮಾಯೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಏಕಮೇವ ಅದ್ವಿತೀಯ ಬ್ರಹ್ಮವಸ್ತು ಅನ್ನುವಂಥದ್ದು ಒಂದವದ ಹೊರತು ಆ ಬ್ರಹ್ಮವಸ್ತುವನ್ನು ಬಿಟ್ಟು ಅದಕ್ಕೆ ಭಿನ್ನವಾಗಿರ್ತಕ್ಕಂಥ ಈ ನಾಮರೂಪ ಪ್ರಪಂಚ ಅನ್ನುವಂಥದ್ದು ವಾಸ್ತವಿಕ ವಿಚಾರ ಮಾಡಿ ನೋಡಿದರೆ ಅದೇನು ಅಂತಂದ್ರೆ ಅದು ಇಲ್ಲವೇ ಇಲ್ಲ ಅಂಥೇಳಿ ಈ ಪ್ರಕಾರವಾಗಿ ನಮಗೆ ಮಹಾತ್ಮರು ಉಪದೇಶವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬ್ರಾಹ್ಮಣಂ ಕುಲಗೋತ್ರೇ ಚ ನಾಮ ಸೌಂದರ್ಯ ಜಾತಯ ಸ್ಥೂಲದೇಹಗತಾಯೇತೆ ಲಿಂಗಸ್ಯ ನ ವಿದ್ಯತೆ. ನೋಡ್ರಿ, ಇಲ್ಲಿ ಬ್ರಾಹ್ಮಣ ಕುಲ ಆಗಲಿ ಅಂದರೆ ಇಲ್ಲಿ ಕುಲಗೋತ್ರಗಳಾಗಲಿ ಈ ನಾಮ ಮತ್ತು ಸೌಂದರ್ಯ ಈ ಎಲ್ಲ ಜಾತಿಗಳಾಗಲಿ ಇವೆಲ್ಲವೂ ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟಿದ್ದಾವೆ ಅಂತ. ನಮ್ಮದು ಬ್ರಾಹ್ಮಣ ಕುಲ ಅಂತ ಹೇಳ್ತೀವಿ, ನಾವು ವೈಶ್ಯರು ಅಂತ ಹೇಳ್ತೀವಿ. ನಾವು ಅಲ್ಲಿ ಕುಲ ಗೋತ್ರಗಳನ್ನು ನಾವು ಸಂಬಂಧ ಮಾಡ್ಕೊಳ್ತೀವಿ. ಈ ಶರೀರಕ್ಕಿರ್ತಕ್ಕಂಥ ನಾಮಗಳಾಗಲಿ ಶರೀರಕ್ಕಿರ್ತಕ್ಕಂಥ ಸೌಂದರ್ಯಗಳಾಗಲಿ ಅನೇಕ ಜಾತಿಗಳಾಗಲಿ ಇವೆಲ್ಲವೂ ಈ ಸ್ಥೂಲ ದೇಹಕ್ಕದಾವೆ. ಸ್ಥೂಲ ದೇಹಗಳೊಳಗೆ ವ್ಯವಹಾರ ನಡೀತದೆ. ಈ ಸ್ಥೂಲ ದೇಹಕ್ಕೆ ನಾವು ಹೇಳ್ತೇವೆ ಎಲ್ಲ ಜಾತಿ ಗೀತಿ ಎಲ್ಲ ವಿಚಾರ ಮಾಡಿ ನೋಡಿದರೆ ಸ್ಥೂಲ ದೇಹದೊಳಗೂ ಕೂಡ ಜಾತಿ ವರ್ಣ ಯಾವೂ ಇಲ್ಲವೇ ಇಲ್ಲ ವಿಚಾರ ಮಾಡಿ ನೋಡಿದರೆ. ಆದರೆ ವ್ಯವಹಾರದೊಳಗೆ ನಾವು ಅವುಗಳನ್ನು ಕಲ್ಪಿಸಿಕೊಂಡು ಹೇಳ್ತಾ ಇದ್ದೇವೆ. ಇವನು ಇಂಥ ಜಾತಿಯವನು, ಇಂಥ ಕುಲದವನು, ಇಂಥ ಗೋತ್ರದವನು ಅಂಥೇಳಿ ನಾವು ವ್ಯವಹಾರದೊಳಗೆ ಅವುಗಳನ್ನು ನಾವು ಕಲ್ಪಿಸ್ತಾ ಇದ್ದೀವಿ. ಆದರೆ ಆತ್ಮನಲ್ಲಿ ಇವು ಏನಾದರೂ ಅದಾವೇನು? ಹೆಲಿಂಗಸ್ಯೆ
ಅವನಿಗೆ ಯಾವುದೇ ಚಿಹ್ನೆಗಳಿಲ್ಲ. ಆತ್ಮನಿಗೆ ಅಂದರೆ ದೇಹವೇ ಇಲ್ಲ. ದೇಹ ಇದ್ದರೆ ಏನಾದರೂ ಇಂಥ ಕುಲ, ಇಂಥ ಜಾತಿ, ಇಂಥದ್ದೇನಾದರೂ ಹೇಳ್ಬೋದಾಗಿತ್ತು. ಅವನಲ್ಲಿ ಯಾವುದೇ ಒಂದು ಶರೀರ ಇಲ್ಲದೇ ಇರುವುದರಿಂದ ಸ್ಥೂಲ ಸೂಕ್ಷ್ಮ ಕಾರಣ ಅನ್ನುವಂಥ ರಹಿತನಾಗಿದ್ದಾನೆ, ಶರೀರತ್ರಯಗಳಿಗೆ ರಹಿತನಾಗಿದ್ದಾನೆ. ಅವನು ಕುಲಗೋತ್ರ ನಾಮ ವಿದೂರದಾನ. ಅವನಲ್ಲಿ ಅವು ಯಾವುವು ಇಲ್ಲದೇ ಇರುವುದರಿಂದ ಅವುಗಳನ್ನು ನಾವು ಆತ್ಮನಿಗೆ ಹೇಳಲಿಕ್ಕೆ ಆಗ್ತದೇನು ಅಂತಂದ್ರೆ ಅವು ಹೇಳಲಿಕ್ಕೆ ಆಗೋದಿಲ್ಲ ಅಂಥೇಳಿ ಈ ಪ್ರಕಾರವಾಗಿಲ್ಲಿ ದ್ವೈತದೊಳಗೆ ಇವೆಲ್ಲ ನಮಗೆ ಅವಿದ್ಯಾಕಲ್ಪಿತವಾಗಿ ತೋರ್ತಾ ಇದ್ದಾವೆ, ಅಜ್ಞಾನದೊಳಗೆ ತೋರ್ತಾ ಇದ್ದಾವೆ ಇವೆಲ್ಲವೂ. ಆದರೆ ಜ್ಞಾನ ದೃಷ್ಟಿಯಿಂದ ನೋಡಿದರೆ ನಮ್ಮ ಪಾರಮಾರ್ಥ ವಸ್ತುವನ್ನು ನಾವು ತಿಳ್ಕೊಂಡ್ರೆ ಇವು ಯಾವುವು ನಮಗೆ ವಾಸ್ತವಕ್ಕೆ ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನು ನಮಗೆ ಬಹು ಸುಂದರವಾಗಿ ಇಲ್ಲಿ ಮಹಾತ್ಮರು ಉಪದೇಶ ಮಾಡ್ತಾ ಇದ್ದಾರೆ. ವಿವೇಕ ಚೂಡಾಮಣಿಯಲ್ಲಿಯೂ ಕೂಡ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಒಂದು ಶ್ಲೋಕದಲ್ಲಿ ನಮಗೆ ಬಹಳ ಸುಂದರವಾಗಿ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಜಾತಿ ನೀತಿ ಕುಲಗೋತ್ರ ದೂರಗಂ ನಾಮರೂಪ ಗುಣದೋಷವರ್ಜಿತಂ ದೇಶ ಕಾಲ ವಿಷಯಾತಿವರ್ತಿಯತ್ ಬ್ರಹ್ಮತತ್ವಮಸಿ ಭಾವಯ ಆತ್ಮನಿ. ನೋಡಿ, ಜಾತಿ ನೀತಿ ಕುಲ ಗೋತ್ರ ದೂರಗಂ ಅಂತ ಹೇಳಿದರು. ಇಲ್ಲಿ ಯಾವುದೇ ಒಂದು ಜಾತಿಯಾಗಲಿ, ನೀತಿಯಾಗಲಿ, ಕುಲ ಆಗಲಿ, ಗೋತ್ರ ಆಗಲಿ, ಇವುಗಳಿಗೆ ದೂರವಾಗಿರ್ತಕ್ಕಂಥವನು ಪರಮಾತ್ಮ. ಪರಮಾತ್ಮನಲ್ಲಿ ಯಾವುದೇ ಒಂದು ಜಾತಿ ಎನ್ನುವಂಥದ್ದು, ನೀತಿ ಎನ್ನುವಂಥದ್ದು, ಕುಲ ಗೋತ್ರ ಏನಾದರೂ ಪರಮಾತ್ಮನಲ್ಲಿ ಅದಾವೇನು? ಇಲ್ಲ. ಅವನು ಪರಮಾತ್ಮ, ಅವನು ಶರೀರರಹಿತದಾನ, ಅವನು ನಾಮರೂಪರಹಿತದಾನ, ಅವನಲ್ಲಿ ಅವನು ನಿರವಯವದಾನ, ನಿರಾಕಾರದಾನ, ಆಕಾಶದಂತೆ ವ್ಯಾಪಕನಾಗಿದ್ದಾನೆ. ಅಂಥ ಪರಮಾತ್ಮನಲ್ಲಿ ನಾವು ಜಾತಿ ಕುಲ ಗೋತ್ರ ಇವೇನೋ ಹೇಳಕ್ಕೆ ಬರ್ತದೇನು? ಇಲ್ಲ. ಬ್ರಹ್ಮದಲ್ಲಿ ಯಾವೂ ಇಲ್ಲವೇ ಇಲ್ಲ. ಹಾಗೆ ನಾಮ ರೂಪ ಗುಣ ದೋಷವರ್ಜಿತಂ, ಅವನಿಗೆ ಯಾವ ನಾಮಗಳು ಇಲ್ಲ. ನಾವೇನೋ ನಾಮಗಳನ್ನು ನಾವು ಕೊಟ್ಟೇವೆ ಅವನಿಗೆ. ಆ ಪರಮಾತ್ಮನಿಗೆ ಅವನಿಗೆ ಶಿವ ಅಂತೇವೆ, ವಿಷ್ಣು ಅಂತೇವೆ, ಬ್ರಹ್ಮ ಅಂತೇವೆ. ಅನೇಕ ನಾಮರೂಪಗಳನ್ನು ನಾವು ಅಲ್ಲಿ ಕಲ್ಪಿಸ್ತಾ ಇದ್ದೀವಿ. ಅಬ್ಧಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ವಿಧಿರವಿ ಚಂದ ವರುಣ ಯಮ ಶಕ್ತಿ ಗಣೇಶ ಧನೇಶ. ವಿಚಾರ ಸಾಗರದಲ್ಲಿ ಸಾಧು ನಿಶ್ಚಲದಾಸ್ಜಿಯವರು ಹೇಳ್ತಾ ಇದ್ದಾರೆ, ಈಗೊಂದು ಗಂಭೀರವಾದ ಒಂದು ಸಮುದ್ರ ಅನ್ನುವಂಥದ್ದು, ವಿಸ್ತಾರವಾದ ಸಮುದ್ರ ಅನ್ನುವಂಥದ್ದು. ಸಮುದ್ರ ಎಲ್ಲಿ ನೋಡಿದರೂ ನೀರೇ ನೀರು. ಆ ಸಮುದ್ರದೊಳಗೆ ಅನೇಕ ರೀತಿಯಾಗಿರ್ತಕ್ಕಂಥ ತೆರೆಗಳು ಬರ್ತಾ ಇರ್ತವೆ. ಆ ಗಾಳಿಯ ಹೊಡೆತಕ್ಕೆ ಅನೇಕ ತೆರೆಗಳು ಬರ್ತಾವೆ, ದೊಡ್ಡ ದೊಡ್ಡ ತೆರೆಗಳು ಬರ್ತಾವೆ. ಒಂದಕ್ಕಿಂತಲೂ ಒಂದು ದೊಡ್ಡ ದೊಡ್ಡ ತೆರೆಗಳಿರ್ತಾ ಇದ್ದಾವೆ. ಆ ತೆರೆಗಳನ್ನು ಲೆಕ್ಕ ಮಾಡೋಕ್ಕಾಗ್ತದೇನು ಅಂತಂದರೆ ಇಲ್ಲ, ಅನಂತ ತೆರೆಗಳು ಬರ್ತಾ ಇದ್ದಾವೆ. ಹಾಗೆ ನನ್ನ ಸ್ವರೂಪ ಅನ್ನುವಂಥದ್ದು ಆ ಸಮುದ್ರದಂತೆ ವಿಶಾಲವಾಗಿದೆ, ವ್ಯಾಪಕವಾಗಿದೆ ಅಂತ. ಆ ನನ್ನ ಸ್ವರೂಪದೊಳಗೆ ಇಲ್ಲಿ ಯಾವ ಬ್ರಹ್ಮ ಅಂತಾಗಲಿ, ವಿಷ್ಣು ಅಂತಾಗಲಿ, ಶಿವ ಅಂತಾಗಲಿ, ಗಣಪತಿ ಅಂತಾಗಲಿ, ಅಬ್ಧಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್. ಲಹರಿ ಅಂತಂದರೆ ತೆರೆಗಳಿದ್ದಂಗೆ ಅದಾರ ಅಂತಿವರು. ವಿಷ್ಣು ಆಗಲಿ, ಈಶ್ವರ ಆಗಲಿ, ವಿಧಿ ರವಿ ಚಂದ ವರುಣ ಯಮ. ಇಲ್ಲಿ ಬ್ರಹ್ಮ ಆಗಲಿ, ಸೂರ್ಯ ಆಗಲಿ, ಚಂದ್ರ ಆಗಲಿ, ಶಕ್ತಿ ಗಣೇಶ ಧನೇಶ್. ಶಕ್ತಿ ಅಂದರೆ ದೇವತೆಯಾಗಲಿ, ಶಕ್ತಿ ದೇವತೆಯಾಗಲಿ, ಗಣಪತಿಯಾಗಲಿ, ಇವರೆಲ್ಲರೂ ತೆರೆಗಳಂತೆ ಅದಾರ ಅಂತ. ನನ್ನ ಸ್ವರೂಪಗಳೆಲ್ಲ ತೆರೆಗಳಂತೆ ಅದಾರ. ಅಂದರೆ ತೆರೆಗಳನ್ನು ಬಿಟ್ಟು ಸಮುದ್ರವನ್ನು ಬಿಟ್ಟು ತೆರೆಗಳದಾವೇನು? ಇಲ್ಲ. ಅಲ್ಲಿ ಅನೇಕ ತೆರೆಗಳು ಹೆಂಗೆ ಒಂದರಿಂದ ಒಂದು ಕಾಣ್ತಾ ಇದ್ದಾವೆ. ಅವೆಲ್ಲ ವಿಚಾರ ಮಾಡಿ ನೋಡಿದ್ರೆ ಏನದಾವು? ತೆರೆಗಳು ಒಂದಕ್ಕಿಂತ ಒಂದು ಭಿನ್ನಾಗಿ ಕಂಡ್ರೂ ಕೂಡ ಅವೆಲ್ಲ ಸಮುದ್ರದ ಸ್ವರೂಪವೇ ಹೆಂಗದಾವೋ ಹಾಗೆ ಇಲ್ಲಿ ಈ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರ ಏನದು ಎಲ್ಲ ದೇವತೆಗಳು 33 ಕೋಟಿ ದೇವತೆಗಳಿದಾರಲ್ಲ,
ಇವರೆಲ್ಲರೂ ತೆರೆಗಳಿದ್ದಂತೆ ಅದಾರಂತ, ಅಂದರೆ ಆತ್ಮಸ್ವರೂಪರೇ ಅದಾರಂತ. ಇವರು ನನ್ನೊಳಗೆ ತೆರೆಗಳಂತೆ ತೋರ್ತಾ ಇದ್ದಾರೆ ಅಂಥೇಳಿ ಅಲ್ಲಿ ಸಾಧು ನಿಶ್ಚಲ ದಾಸ್ಜಿಯವರು ಭಾಳ ಸುಂದರವಾಗಿ ಹೇಳಿದರು. ಅದಕ್ಕೆ ನಾಮ ರೂಪ ಗುಣದೋಷ ವರ್ಜಿತಂ, ನನ್ನೊಳಗೆ ಯಾವುದೇ ನಾಮ ಆಗಲಿ, ರೂಪ ಆಗಲಿ, ಗುಣಗಳಾಗಲಿ, ದೋಷಗಳಾಗಲಿ ಯಾವುವೂ ಇಲ್ಲವೇ ಇಲ್ಲ ಅಂತ. ದೇಶ ಕಾಲ ವಿಷಯ ಅತಿವರ್ತಿ, ಒಂದು ದೇಶ ಆಗಲಿ, ಕಾಲಗಳಾಗಲಿ, ವಿಷಯಗಳಾಗಲಿ ಇವುಗಳನ್ನು ಮೀರಿತಕ್ಕಂಥವನು ನಾನು ಅಂತ. ಒಂದು ದೇಶ ಕಾಲ ವಸ್ತು ಪರಿಚ್ಛೇದ ರಹಿತನಾಗಿರ್ತಕ್ಕಂಥವು ನಾನು ಅದೀನಿ, ನಾನು ಪೂರ್ಣದೀನಿ. ಪರಿಪೂರ್ಣನಾಗಿರ್ತಕ್ಕಂಥ ನನ್ನೊಳಗೆ ಇಲ್ಲಿ ದೇಶ ಕಾಲ ವಿಷಯಗಳು ಯಾವ ನನ್ನೊಳಗೆ ಇಲ್ಲವೇ ಇಲ್ಲ ಅಂತ ಅದನ್ನು ಮೀರಿರ್ತಕ್ಕಂಥದ್ದು. ಯತ್ ಬ್ರಹ್ಮ ಅಂದರೆ ಯಾವ ಒಂದು ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು, ಅದು ದೇಶ ಕಾಲ ವಸ್ತು ಪರಿಚ್ಛೇದ ರಹಿತವಾಗಿರ್ತಕ್ಕಂಥ ಯಾವ ಪರವಸ್ತು ಅನ್ನುವಂಥದ್ದು, ಪರಬ್ರಹ್ಮ ಅನ್ನುವಂಥದ್ದು ಏನದೋ ತತ್ ತ್ವಂ, ಅದೇ ನೀನಾಗಿದ್ದೀಯಾ ಅಂತ. ಇಲ್ಲಿ ಉದ್ದಾಲಕ ಮಹರ್ಷಿಗಳು ನಚಿಕೇತನನ್ನು ಶ್ವೇತಕೇತುವನ್ನು ಕುರಿತು ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡಿದರು. ತತ್ ತ್ವಂ ಅಸಿ, ಆ ಪರಬ್ರಹ್ಮ ಸ್ವರೂಪನೇ ನೀನದಿ ಅಂತ. ಆ ತತ್ ತ್ವಂ ಅಸಿ ಇದರೊಳಗೆ ತತ್ಪದ ವಾಚ್ಯಾರ್ಥ, ತತ್ಪದ ಲಕ್ಷ್ಯಾರ್ಥ. ತ್ವಂಪದೊಳಗೂ ಕೂಡ ತ್ವಂಪದದ ವಾಚ್ಯಾರ್ಥ, ತ್ವಂಪದ ಲಕ್ಷ್ಯಾರ್ಥ, ಈ ರೀತಿ ನಮಗಲ್ಲಿ ಹೇಳ್ತಾರೆ. ಆ ತತ್ಪದದ ವಾಚ್ಯಾರ್ಥದಲ್ಲಿ ಅವಿದ್ಯ ಉಪಾಧಿ ಇರುವುದರಿಂದ ಈಶ್ವರ ಅಂತ ಹೇಳಿಸಿಕೊಂಡು ಅವನಲ್ಲಿ ಸರ್ವಜ್ಞತ್ವವಾದಿಗಳು ತೋರ್ತಾ ಇದ್ದಾರೆ. ತ್ವಂಪದಕ್ಕೆ ಅವಿದ್ಯ ಉಪಾಧಿಯಾಗಿರುವುದರಿಂದ ಜೀವನಲ್ಲಿ ಕಿಂಚಿಜ್ಞತ್ವವಾದಿಗಳು ತೋರ್ತಾ ಇದ್ದಾವೆ. ಆ ತ್ವಂಪದ ತತ್ಪದಲ್ಲಿರ್ತಕ್ಕಂಥ ವಾಚಾರ್ಥವನ್ನು ನೇತಿಗಳದು. ಲಕ್ಷ್ಯಾರ್ಥದೊಳಗೆ ನೋಡಿದಾಗ ತತ್ಪದ ಲಕ್ಷ್ಯ ಯಾವುದು? ಪರಬ್ರಹ್ಮ, ಅದು ಸತ್ವ ಚಿತ್ವಾನ ನಿತ್ಯ ಪೂರ್ಣದು. ಹಾಗೆ ತ್ವಂಪದದ ಲಕ್ಷ್ಯ ಯಾವುದು ಅಂತಂದರೆ ಇಲ್ಲಿ ಕೂಟಸ್ಥ ಪ್ರತ್ಯೇಗಾತ್ಮ ಅಂತ ನಾವು ಕರಿತೀವಿ. ತ್ವಂಪದ ಲಕ್ಷ್ಯವಾಗಿರ್ತಕ್ಕಂಥ ಆ ಪ್ರತ್ಯೇಗಾತ್ಮನಲ್ಲಿ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣಗಳದಾವು. ಅದಕ್ಕೆ ಇಲ್ಲಿ ಲಕ್ಷಣಗಳು ಒಂದೇ ಅದಾವೆ. ಬ್ರಹ್ಮನಲ್ಲಿರ್ತಕ್ಕಂಥ ಲಕ್ಷಣಗಳು ಪ್ರತ್ಯೇಗಾತ್ಮನಲ್ಲಿರುವುದರಿಂದ ತ್ವಂ ತದಸಿ, ತ್ವಂ ತತ್ವಮಸಿ, ತತ್ ತ್ವಂ ಅಸಿ, ಆ ಬ್ರಹ್ಮವೇ ನೀನಿದ್ದಿ ಅಂತ. ಅಸಿ ಪದ ಅನ್ನುವಂಥದ್ದು ಬ್ರಹ್ಮನಿಗೂ ಪ್ರತ್ಯೇಗಾತ್ಮನಿಗೂ ಏಕತ್ವವನ್ನು ಬೋಧ ಮಾಡ್ತದೆ. ಅಂದರೆ ನಾವು ಭಾಗತ್ಯಾಗ ಲಕ್ಷಣದಿಂದ ವಿರೋಧ ಭಾಗವನ್ನು ತ್ಯಾಗ ಮಾಡಿ ವಾಚಾರ್ಥ ಭಾಗವನ್ನು ತೆಗೆದು ಲಕ್ಷ್ಯ ಭಾಗವನ್ನು ನಾವು ಗ್ರಹಿಸಿದ್ದಾದರೆ ನೀನೇ ಬ್ರಹ್ಮ, ಆ ಬ್ರಹ್ಮನೇ ನೀನು ಅಂತೇಳಿ ನಮಗೆ ಓತಪ್ರೋತವಾಗಿ ನಮಗೆ ಮಹಾವಾಕ್ಯದಲ್ಲಿ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಅಂಥ ಬ್ರಹ್ಮ ವಸ್ತು ಅನ್ನುವಂಥದ್ದು ಜಾತಿ ನೀತಿ ಕುಲ ಗೋತ್ರ ಇಲ್ಲದೇ ಇರತಕ್ಕಂಥ, ನಾಮರೂಪ ಗುಣದೋಷ ವರ್ಜಿತವಾಗಿರ್ತಕ್ಕಂಥ, ದೇಶ ಕಾಲ ವಿಷಯಗಳನ್ನು ಮೀರಿರ್ತಕ್ಕಂಥ ಯಾವ ಒಂದು ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಅಂಥ ವಸ್ತುವೇ ನೀನದಿ ಅಂಥೇಳಿ ಆತ್ಮನಿ ಭಾವಯ, ನಿನ್ನ ಮನಸ್ಸಿನೊಳಗೆ ಅನುಸಂಧಾನವನ್ನು ಮಾಡುವಂಥವನಾಗು ಅಂತ ಹೀಗೆ ಹೇಳಿದ್ದರಿಂದ ನಮ್ಮ ಸ್ವರೂಪಕ್ಕೆ ಯಾವುದೇ ಜಾತಿ ಕುಲ ಗೋತ್ರ ಇಲ್ಲ ಅಂತ. ನಮ್ಮ ಸ್ವರೂಪಗಳಿಗಿಲ್ಲ, ಅವೆಲ್ಲ ಶರೀರ ಕಲ್ಪಿಸ್ಕೊಂಡು ಹೇಳಿದ್ದಾರೆ. ಅವೆಲ್ಲ ಶರೀರಕ್ಕದಾಯ ಹೊರತು ಶರೀರ ನಾನಲ್ಲ. ನಾನು ಶರೀರಕ್ಕೆ ಭಿನ್ನನಾಗಿದ್ದೀನಿ, ನಾನು ಅಶರೀರಿಯಾಗಿದ್ದೀನಿ. ಆದರೆ ನನ್ನೊಳಗದಾವೇನು, ನನ್ನ ಸ್ವರೂಪದೊಳಗದಾವೇನು ಅಂತ ವಿಚಾರ ಮಾಡಿದರೆ ಇವು ಯಾವ ನಮ್ಮೊಳಗೆ ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನು ಹಿಂಗೆ ವಿವೇಕ ಚೂಡಾಮಣಿಯೊಳಗೆ ನಮಗೆ ಭಾಳ ಸುಂದರವಾಗಿ ಮಹಾತ್ಮರು ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಂಡು ಬಂದರು. ಅದಕ್ಕೆ ಎಂಥ ಅಖಂಡವಾಗಿರ್ತಕ್ಕಂಥ, ಅಚಲವಾಗಿರುವಂಥ, ಶಾಶ್ವತವಾಗಿರ್ತಕ್ಕಂಥ ಅದ್ವೈತ ಸ್ವರೂಪನೇ ನಾನಾಗಿದ್ದೀನಿ ಅಂತ. ಅದಕ್ಕೆ ನನ್ನೊಳಗೆ ಯಾವುದೇ ಒಂದು ಮಿತ್ರ ಅಂದರೆ ನಮಗೆ ಸ್ನೇಹಿತರಾಗಲಿ, ಗುರುಗಳಾಗಲಿ, ಹಾಗೆ ಶಿಷ್ಯ ಅನ್ನುವಂಥದ್ದಾಗಲಿ ಇದು ಯಾವುದೂ ಇಲ್ಲವೇ ಇಲ್ಲ. ಚಿದಾನಂದ ರೂಪ ಶಿವೋಹಂ ಶಿವೋಹೋಮ್ ಅಂತ ಹೇಳ್ತಾರೆ. ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಆ ಶಿವನೇ ನಾನಾಗಿದ್ದೀನಿ ಅಂತ. ನಾನು ಕೇವಲ ಶಿವಸ್ವರೂಪನೇ ಆಗಿದ್ದೇನೆ, ಶಿವಕೇವಲೋಹಂ ಅಂತ ಹೇಳ್ಕೊಂಬಂದರು. ನಾನು ಕೇವಲ ಶಿವನೇ ಆಗಿದ್ದೀನಿ ಅಂತ. ನನ್ನೊಳಗೆ ಆ ದ್ವೈತ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಾನು ಕೇವಲ
ಪರಬ್ರಹ್ಮ ಸ್ವರೂಪನೇ ಆಗಿದ್ದೀನಿ. ಅದಕ್ಕೆ ಇಲ್ಲಿ ನಾನು ಮನುಷ್ಯ ಅಂತಾಗಲಿ, ನನ್ನಲ್ಲಿರ್ತಕ್ಕಂಥ ಜಾತಿಗಳಾಗಲಿ ಇವೆಲ್ಲವೂ ಅವಿದ್ಯಾ ಕಲ್ಪಿತದಾವು, ಎಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದಾವೆ ಹೊರತು ದೇಹಾತೀತನಾಗಿರ್ತಕ್ಕಂಥ ನನ್ನೊಳಗಿಲ್ಲ ಅನ್ನುವಂಥ ಮಾತನ್ನು ಈ ಶ್ಲೋಕದಲ್ಲಿ ಆಚಾರ್ಯರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಮತ್ತು ಮುಂದಿನ ಶ್ಲೋಕದ ವಿಚಾರವನ್ನು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ 4 ತತ್ವಗಳನ್ನು ಸದ್ಗುರು ಚರಣಕ್ಕೆ ಅರ್ಪಿಸಿ ಇಲ್ಲಿಗೆ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.